ಮಧ್ಯದಲ್ಲಿ ಬೆಂಗಳೂರಿಗೆ ಇವತ್ತು ಯಾವ ರೀತಿ ಆಗ್ತಾ ಇದೆ, ಎಲ್ಲ ಜನಾಂಗವನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಯಾವುದೇ ದೇಶದಿಂದ ಬಂದಂತವರು 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಆ ಫಾರ್ಚೂನ್ 500 ಕಂಪನೀಸ್ ಪೈಕಿ ಸುಮಾರು 480 ಫಾರ್ಚೂನ್ 500 ಕಂಪನೀಸ್ ಆಫೀಸಸ್ಗಳು ಇಲ್ಲಿದೆ. ಸೊ ಹಂಗೆ ಇಡೀ ವಿಶ್ವದಿಂದ ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮ ನೀರು, ಕಾವೇರಿ ನೀರು ಎಲ್ಲರಿಗೂ ಕೂಡ ಕೊಡ್ತಾ ಇದೆ, ಆ ತಾಯಿ ಕೊಡ್ತಾ ಇದ್ದಾಳೆ. ಇಲ್ಲಿ ನಾವು ಅಂಡರ್ಗ್ರೌಂಡ್ ವಾಟರ್ ಕೂಡ ನಾವು ರೀಚಾರ್ಜ್ ಮಾಡಬೇಕಾಗಿದೆ. ಬರೀ ಮುಂದೆ 2 ಇತ್ತು, ಹೆಸರುಘಟ್ಟ ಟ್ಯಾಂಕ್ ಇತ್ತು, ಈ ಕಡೆ ತಿಪ್ಪುನಹಳ್ಳಿ ಟ್ಯಾಂಕ್ ಇತ್ತು. ಇವೆರಡರಿಂದನೇ ಬೆಂಗಳೂರು ನಡೀತಾ ಇತ್ತು. ಈಗ ಪರಿಸ್ಥಿತಿ ಇಲ್ಲ. ಈಗ ಕಾವೇರಿ ನೀರನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಆ ತಾಯಿ ಕೂಡ ನಮಗೆಲ್ಲ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಹಂಗೆ ಬಂದಂತ ಎಲ್ಲ ಜನರಿಗೂ ಕೂಡ ಅತಿ ಉತ್ತಮವಾದಂತ ಶಿಕ್ಷಣ, ಆರೋಗ್ಯ ಮತ್ತು ಒಳ್ಳೆ ಪರಿಸರ ಇದನ್ನ ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ನಾವು ಯಾರನ್ನೂ ಕೂಡ ಈ ಬೆಂಗಳೂರು ಕಡೆ ನೋಡೋರ್ಗೆ, ಕರ್ನಾಟಕ ರಾಜ್ಯಕ್ಕೆ ನೋಡೋರ್ಗೆ ನಾವು ಬೇಡ ಅನ್ನಕ್ಕಾಗಲ್ಲ. ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆಯೋ ಹಂಗೆ ನಾವು 2 ಟೈರ್ 3 ಟೈರ್ ಸಿಟಿಗಳಿಗೂ ಕೂಡ ನಾವು ಅವ್ರಿಗೆ ಆ ರೀತಿ ಬೆಳೀಲಿ ಅಂತ ಹೇಳಿ, ಈಗ ಅಮೆರಿಕ ಅಂದ ತಕ್ಷಣ ಉತ್ತರದಿಂದ ದಕ್ಷಿಣವರೆಗೂ ಕೂಡ ಪ್ರತಿಯೊಂದು ಸಿಟಿಗೂ ಇತಿಹಾಸ ಇದೆ. ಹಂಗೆ ಇವತ್ತು ನಮ್ಮಲ್ಲಿ ಏನು ಕಡಿಮೆನೂ ಇಲ್ಲ. ನಮ್ಮಲ್ಲಿರೋ ಮ್ಯಾನ್ ಪವರು, ಹ್ಯೂಮನ್ ರಿಸೋರ್ಸು ಎಲ್ಲ ಇಲ್ಲ. ನಮ್ಮ ಪರಮೇಶ್ವರ್ ಸಾಹೇಬರು ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆಲ್ಲ ಸಂಸ್ಥೆ ಇದ್ದಾರೆ. 13,940 ಡಾಕ್ಟರ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ದಿ ಬೆಸ್ಟ್ ಡಾಕ್ಟರ್ಸ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಹೊರಗಡೆ ದೇಶಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿ ಬರೀ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನ್ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ 26 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನಲ್ ಕೆಲಸ ಮಾಡ್ತಾ ಇದೆ. ಹಿಂಗೆ ಎಲ್ಲರೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ, ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಅವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು, ರಿಂಗ್ ರೋಡ್ಗಳ ವಿಚಾರ. ಈಗ ನೈಸು ರೋಡು, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನಂಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇಲ್ಲ ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ದವ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ರು. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸಿರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರಿಗೆ ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಟಾಯ್ತು. ಆದ್ರೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ತ್ಯಾಗವನ್ನ ಕೂಡ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಅನ್ನ ಹೊಟ್ಟೆ ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ, ಬಹುಶಃ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರಾಜರಸು ಕೊಟ್ಟಂತದ್ದು ಅದು ಇತಿಹಾಸ ಪುಟಕ್ಕೆ ಹೋಗ್ತದೆ. SM ಕೃಷ್ಣರವರು ITBT ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲಿರುವಂತ ಜ್ಞಾನ ಸಂಪತ್ತು ಇಡೀ ವಿಶ್ವದಲ್ಲೇ ಇವತ್ತು ಜನ ನೋಡ್ತಾ ಇದ್ದಾರೆ. ನಾನು ಆಗ್ಲೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ನಾನು ಹೇಳಿದೆ, ವರ್ಲ್ಡ್ ಲೀಡರ್ಸ್ ಯಾವತ್ತು ಏನ್ ಹೇಳಿದ್ರು, ಕೆಳಗಡೆ ನೀವು ಇದ್ರಿ, ನಾವೆಲ್ಲ ವಿಧಾನಸೌಧ ಬ್ಯಾಂಕೆಟ್ ಅಲ್ಲಿ ಇದ್ವಿ, ಏರ್ಪೋರ್ಟ್ ಇನಾಗ್ರೇಷನ್ ಮಾಡೋಂಥ ಸಂದರ್ಭದಲ್ಲಿ 4-5 ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ರು 3-4 ತಿಂಗಳಲ್ಲಿ. ಆಗೇನವರು ಅವ್ರದ್ದಿತ್ತು, ಇಡೀ ಪ್ರಪಂಚದ ವರ್ಲ್ಡ್ ಲೀಡರ್ಸ್ ಅವತ್ತು ಬಂದು ಫಸ್ಟ್ ದೆಹಲಿಗೆ ಬರೋರು, ದೆಹಲಿಗೆ ಬಂದವರು ಆಮೇಲೆ ನಾವು ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಮಾಡ್ತಿದ್ರು. ಈಗ ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಈಸ್ ಲುಕಿಂಗ್ ಥ್ರೂ ಬ್ಯಾಂಗ್ಳೂರ್, ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ಪ್ರೈಮ್ ಮಿನಿಸ್ಟರ್ಗೆ ಹೇಳ್ದೆ ನಾನು. ಸೊ ವಾಜಪೇಯಿ ಅವರು ಆ ಕ್ವಾಡ್ರಾಂಗಲ್ ಬಗ್ಗೆ ಮಾತಾಡಿದ್ರು, ಆ ರೋಡ್ ಬಗ್ಗೆ ಮಾಡಿದ್ರು. ದಟ್ ಈಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್, ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಆಲ್ ದಿ ಲೀಡರ್ಸ್, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇಲ್ಲಿವರೆಗೂ ಯಾರು ಈ ದೇಶಕ್ಕೆ ಆಳ್ತಾ ಇದ್ದಾರೆ, ಅವ್ರದೇ ಆದಂತ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಯಾರ್ದು ಅನುಮಾನ ಮಾಡಕ್ ಹೋಗಲ್ಲ. ರಾಜಕಾರಣ ನನಗೆ ಬಹಳ ನೋವಾಗ್ತದೆ. ನಿಮ್ಮ ಸ್ಥಾನದ ಪೀಠ ಇದೆಲ್ಲ, ಇಟ್ ಈಸ್ ನಿಮ್ದು, ಇಟ್ ಈಸ್ ನಾಟ್ ವ್ಯಕ್ತಿ ಮೇಲಲ್ಲ. ಇವತ್ತು ನಮ್ಮ ಲೀಡರ್ಸು ಹೆಸರು ಕಳಿಸಿದ್ದಾರೆ. ಚೂಸನ್ ಆಸ್ ಅ ಕ್ಯಾಂಡಿಡೇಟ್, ದೇ ಹ್ಯಾವ್ ನಾಟ್ ಮೇಡ್ ದಿ ಸ್ಪೀಕರ್. ಕ್ಯಾಂಡಿಡೇಟ್ಗೆ ಸ್ಪೀಕರ್ ಕ್ಯಾಂಡಿಡೇಟ್ ಯಾರು ಅಂತ ನಾನು ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರುಗಳು ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ಸ್ಪೀಕರ್ ಆದವರು ಇಬ್ಬರಿಗೂ ಕಿವಿ ಕೊಡಬೇಕು, ಅವ್ರಿಗೂ ಕಿವಿ ಕೊಡಬೇಕು, ನಮಗೂ ಕಿವಿ ಕೊಡಬೇಕು. ಈಸ್ ಎ ನಾನ್ ಪಾರ್ಟಿ. ಆಗಲೇ ನಮ್ಮ ಪಕ್ಷದ ಮೆಂಬರ್ಶಿಪ್ ರೆಸಿಗ್ನೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ದೂರ ಹೋಗಿದ್ದು ನನಗೇನೋ ಒಳ್ಳೆಯದು ಕಾಣಲಿಲ್ಲ. ದೇ ಶುಡ್ ಹ್ಯಾವ್ ಕಮ್, ದೇ ಶುಡ್ ಸ್ಪೀಕ್, ದೇ ಶುಡ್ ವಿಶ್, ಅಂಡ್ ಎಲ್ಲ ಜೊತೆಯಲ್ಲಿ ನಾವು ಕೆಲಸ ಮಾಡೋಣ.
ಈ ರಾಜ್ಯದ ಹಿತಕ್ಕೆ ನಮ್ಮ ನಾಡಿನ ಏನು ಜನತೆ ಏನೇನಿದ್ದಾರೆ ಅವರೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ರಾಜ್ಯದ ಹಿತಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದಕ್ಕೆ ನೆಕ್ಸ್ಟ್ 20-25 ಇಯರ್ಸ್ ಅಲ್ಲಿ ಇಡೀ ರಾಜ್ಯ ಹಸಿರು ರಾಜ್ಯವನ್ನಾಗಿ ಮಾಡಿ ನೀರೆಲ್ಲೆಲ್ಲಿ ಟ್ಯಾಪ್ ಆಗ್ತಾ ಇದೆ ಆ ನೀರನ್ನ ಉಳಿಸಿ ಪ್ರತಿಯೊಬ್ಬ ರೈತರ ಬದುಕಿಗೆ ಇವತ್ತು ಕೃಷಿ ಬೇರೆ ಉದ್ಯೋಗಕ್ಕಿಂತ ಕೃಷಿ ಮತ್ತು ತೋಟಗಾರಿಕೆ ಇಲ್ಲಿ ಹೈನುಗಾರಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಇಟ್ ಇಸ್ ಅ ಪ್ಯಾರಲಲ್ ಎಕಾನಮಿ ಸಂದರ್ಭದಲ್ಲಿ ದೇಶದಲ್ಲಿ ಅವಕಾಶ ಇದೆ. ಯಾವ ಟ್ಯಾಕ್ಸ್ ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ. ಅದಕ್ಕೆ ನಾವು ಎಷ್ಟು ಉತ್ತೇಜನ ಕೊಡಬೇಕು. ನಮ್ಮಲ್ಲಿರುವಂತ ಹಳ್ಳಿಗಳಿಂದ ಈಗ ನಾನು ಬೆಂಗಳೂರು ಬಂದವನು ವಾಪಸ್ ಊರಿಗೆ ಹೋಗ್ಲೇ ಇಲ್ಲ, ನಾನು ವಿದ್ಯಾಭ್ಯಾಸಕ್ಕೆ ಬಂದವನು. ಅದಕ್ಕೆ ಒಂದು ಹೊಸ ಆಲೋಚನೆಯನ್ನ ಮಾಡಿದ್ದೇನೆ. 10,000 ಕೋಟಿ ರೂಪಾಯಿ CSR ದುಡ್ಡನ್ನ ಪ್ರಣಬ್ ಮುಖರ್ಜಿ ಅವರು ಕೊಟ್ಟರು. ಪ್ರಣಬ್ ಮುಖರ್ಜಿ ಅವರು ಅದಕ್ಕೊಂದು ಆದೇಶ ಮಾಡಿದ್ರು. ಸೊ ಆ CSR ಫಂಡ್ ಫಸ್ಟ್ ರೂರಲ್ ಎಜುಕೇಶನ್ ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಹೊಸ ಪಾಲಿಸಿ ಬಂದಿದ್ದೇನೆ. ಅವರ ಕ್ಷೇತ್ರದವ್ರಿಗೆ ತೆಗೆದುಕೊಳ್ಳಿ, ಹಳ್ಳಿಗೆ ಟೌನ್ಗಳಿಗೆ ಬರೋದನ್ನ. ಇವತ್ತು ಬೆಂಗಳೂರು ನಗರದಲ್ಲಿ ಹಿಂದೆ ಪೊಲೀಸ್ ಕಮಿಷನರೇಟ್ ಮಾಡಿದಾಗ ಅಧ್ಯಕ್ಷೆ 10 ಲಕ್ಷಕ್ಕೆ ಒಂದು ಪೊಲೀಸ್ ಕಮಿಷನರ್ ಅಂತ ಮಾಡಿದ್ರು. ಈಗ 1,50,00,000 ಜನ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಸೊ ಲಾ ಅಂಡ್ ಆರ್ಡರ್ ಬಗ್ಗೆ ನಾವು ಆಲೋಚನೆಯನ್ನ ಮಾಡಬೇಕು. ಯಾರಿಗಾರು ಕೂಡ ಒಳ್ಳೆ ಜನ ರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ, ಯಾರೇ ಹೆಣ್ಮಕ್ಳು ಓಡಾಡಿದ್ರು ಅವ್ರಿಗೆ ರಕ್ಷಣೆ ಕೊಡಬೇಕು. ಇದಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಈಗಾಗಲೇ ನಾವು ವಿವಿಧ ರೀತಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ. ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ದು ದೊಡ್ಡ ಪರಮೇಶ್ವರ್ ಅವ್ರ ಕಾಲದಿಂದ ಈಗಾಗಲೇ ನಮ್ಮ ಇವರು ಪ್ರಿಯಾಂಕ್ ಖರ್ಗೆ ಅವರು ಅವ್ರದೇ ಆದಂತ ರೀತಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರ ರೆವಿನ್ಯೂ ತೆಗೆದುಕೊಂಡಂತ ಒಂದು ರೆವಲ್ಯೂಷನ್ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೆ ತನ್ನ ಫೋಟೋ, ತನ್ನ ದಾಖಲೆ, ತನ್ನ ಇದನ್ನ ಎಲ್ಲ ಇಟ್ಟು ಎಲ್ಲ ಒಂದು ಪೋಡಿ ಮಾಡಿ ಅವನು ಕೊಡುವಂತ ವಿಚಾರ ಇದೆಯಲ್ಲ. ಆಮೇಲೆ ಬೆಂಗಳೂರು ನಗರದಲ್ಲಿ ಇರ್ಬೋದು, ನಾನು ಮತ್ತು ನಮ್ಮ ಬೈರತಿ ಸುರೇಶ್ ಅವರು ತೆಗೆದುಕೊಂಡಂತ ತೀರ್ಮಾನ ಪ್ರತಿ ಕಾರ್ಪೊರೇಷನ್ ಅಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ರಹೀಂ ಖಾನ್ ಅವೆಲ್ಲ ಸೇರಿ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಒಬ್ಬ ಸೂರು ಅಂತ ಇರಬೇಕು, ಆ ಸೂರಿಗೆ ಒಂದು ದಾಖಲೆ ಇರಬೇಕು. ಅದಕ್ಕೆ ಏನ ಖಾತೆ, ಈ ಖಾತೆ ಮಾಡಬೇಕು, A to B ಖಾತೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ತೊಂದರೆ ಇದ್ದು ಕೂಡ ನಾವು ಅದನ್ನ ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೆಲವರಿಗೆಲ್ಲ ನಾವು ಅವ್ರಿಗೆಲ್ಲ ಪವರ್ ಕನೆಕ್ಷನ್, ನೀರ್ ಕನೆಕ್ಷನ್ ಎಲ್ಲ ಸೇರಿ ಜಾರ್ಜ್ ಅವರು ಅದೆಲ್ಲ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ನಮ್ ಗವರ್ಮೆಂಟ್ ಏನಿದ್ರು ಜನರಿಗೋಸ್ಕರ ಗ್ಯಾರಂಟಿ ನಾವು ಕೊಟ್ಟೋ. ಯಾರು ಕೊಟ್ಟೋ ಗ್ಯಾರಂಟಿ? ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತಾ ಇತ್ತು, ಬೆಲೆ ಎಲ್ಲ ಗಗನಕ್ಕೆ ಹೋಯ್ತಾ ಇತ್ತು. ಇದನ್ನ ನಿಲ್ಲಿಸಬೇಕು ಅಂತ ನಾವು ಗ್ಯಾರಂಟಿ ಕೊಟ್ಟು 55,000 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು, ನಾವು, ಪರಮೇಶ್ವರ್ ಕೂತ್ಕೊಂಡು ಮ್ಯಾನಿಫೆಸ್ಟೋ ಮಾಡಿ ಎಲ್ಲರಿಗೂ ಕೂಡ ನಾವು ಸಹಾಯವನ್ನ ನಾವು ಮಾಡಿದ್ದೇವೆ. ನನಗೆ ನಮ್ಮ ಇವರು ನೌಕರು ಬಂದು ಹೇಳಿದ್ರು, ನಮಗೆ ಬೇಡ ಗ್ಯಾರಂಟಿ, ನಮಗೆ ಬರೋ ಸಂಬಳನೇ ಸಾಕು, ವಿ ಆರ್ ರೆಡಿ ಟು ವಿಡ್ರಾ ಅಂತ ಹೇಳಿದ್ರು. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಮ್ಮ ಸರ್ಕಾರದ ನೌಕರಿಗೆ ಅವ್ರು ನಾನು ಅಭಿನಯಿಸ್ತೇನೆ. ನಾವೆಲ್ಲ ಮಂತ್ರಿಗಳಿರ್ಬೋದು, ಅಲ್ಟಿಮೇಟ್ಲಿ ನಾವು ಕೂಡ ಸರ್ಕಾರಿ ನೌಕರರೇ, ನಾವೇನ್ ದೊಡ್ಡವರಲ್ಲ. ಇವತ್ತು ಮಂತ್ರಿ ಇರ್ಬೋದು, ಯು ಆರ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್ಸ್. ಆ ಕೆಲಸ ನಾವು ಮಾಡ್ತೀನಿ. ಆದ್ರಿಂದ ಇವತ್ತು ಇನ್ನ ಕೆಲವು ವಿಚಾರಗಳು, ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಏಕೆಂದ್ರೆ ನನ್ನ ವಿರೋಧ ಪಾರ್ಟಿ ಸ್ನೇಹಿತರು ಬಿಟ್ಟು ನಾವು ಬದುಕಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಇರಬೇಕು. ಅಶೋಕ್ ಅವರ ಸ್ಥಾನ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನಿಮ್ ಸ್ಥಾನ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಅವರೆಲ್ಲರೂ ಕೂಡ ಅವರೆಲ್ಲ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಯಾವ ಹಾರ್ಟ್ ಬರ್ನಿಂಗು ಯಾರ ಮೇಲೂ ಇಲ್ಲ. ಐ ಆಮ್ ಟೆಲಿಂಗ್ ಯು, ಐ ಆಮ್ ಲಾರ್ಜ್. ನನಗೆ ಒಬ್ಬನ ಮೇಲೂ ಕೂಡ ಈ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸ್ನೇಹಿತರಿರ್ಬೋದು, ಇವ್ರಿಗೆ ಎಷ್ಟು ನಾನು ಗೌರವ ಕೊಡಬೇಕೋ ಇವ್ರ ಜೊತೆಗಿರ್ಬೇಕು. ಅಶೋಕ್ ಅವರು ಮಾತಾಡ್ತಿದ್ರು ಇಲ್ಲಿ ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ all is 126 is 1. We will stand united and we will fight again. ಜನ ತೀರ್ಮಾನ ಮಾಡ್ತಾರೆ, ಏನಾಗಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫರೆಂಟ್ ಕೇಸ್. ಬಟ್ ಐ ವಾಂಟ್ ದೆಮ್. ಅವರು ನಾವಿಬ್ರು ಸೇರೇ ಕೆಲಸ ಮಾಡಬೇಕು. ಅವ್ರು ಬಂದಿರೋದು ಎಂತಕ್ಕೆ? ಜನರಿಗೋಸ್ಕರ. ನಾವು ಅಲ್ಲಿರ್ಬೋದು, ಇಲ್ಲಿಗೆ ಬರ್ಬೋದು. ಯಾರೇನು ಪರ್ಮನೆಂಟ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.